ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನಾಲಜಿ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನಿಗಾಗಿ ಕಾಯ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಈಗ ಬಂದಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಜೊತೆಗೆ ಸ್ನೇಹಿತರೆ, 11ನೇ ಕಂತಿನ ಬಿಡುಗಡೆ ಅಂದರೆ ಈಗಾಗಲೇ 11ನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸ್ನೇಹಿತರೆ. ಹಾಗಾದರೆ 11ನೇ ಕಂತಿನ ಹಣ ಬಿಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೂಡ ಕೆಲವರಿಗೆ 10ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಯಾಕೆಂದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮಿಂದ ಅವ್ರಿಗೆ ಜಮಾ ಆಗದಲೇ ಆಗಿರ್ಬೋದು. ಜೊತೆಗೆ ಯಾರೆಲ್ಲ 8ನೇ ತಿಂಗಳದು ಮತ್ತು 9ನೇ ಕಂತಿಂದು ಹಣ ಏನಿದೆ ಅದು ಕೂಡ ಎಷ್ಟೋ ಜನಕ್ಕೆ ಜಮಾ ಆಗಿಲ್ಲ. ಅವ್ರದ್ದು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅವ್ರದ್ದು ಸ್ಟ್ರಕ್ ಆಗಿದೆ. ಆದರೆ ಯಾವಾಗ ಅವ್ರಿಗೂ ಕೂಡ ಹಣ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದಲೇ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ಲೈಕ್ ಮಾಡಿದ್ದೀರೋ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಯಾರಿಗೆಲ್ಲ ಇನ್ನೂ ಕೂಡ 9ನೇ ತಿಂಗಳದು ಮತ್ತು 8ನೇ ತಿಂಗಳದು ಹಣ ಜಮಾ ಆಗಿಲ್ಲ ಅವ್ರದ್ದು ಲೀಸ್ಟ್ ಇದೆಯಂತೆ. ಆ ಲೀಸ್ಟ್ ಪ್ರಕಾರ ಏನಿದೆ ಒಟ್ಟಿಗೆ ಅಂದರೆ ಇವತ್ತೇ ಆಗಿರ್ಬೋದು ನಾಳೆನೇ ಆಗಿರ್ಬೋದು ಅವರೆಲ್ಲರೂ ಕೂಡ ಒಟ್ಟಿಗೆ ಹಣ ಹಾಕ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಮಾಹಿತಿನ ತಿಳಿಸಿದ್ದಾರೆ. ಸ್ನೇಹಿತರೆ, ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಏನಿದೆ ಎಲ್ರಿಗೂ ಕೂಡ ತಲುಪಬೇಕು ಅಂತ ಒಂದು ಟೆಕ್ನಿಕಲ್ ಇಶ್ಯೂ ಇತ್ತಲ್ಲ, ಅದನ್ನು ಕ್ಲಿಯರ್ ಮಾಡೋಕ್ಕೆ ಅಪ್ಡೇಟ್ ಮಾಡ್ಕೊತಿದ್ದಾರೆ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ 10ನೇ ತಿಂಗಳು ಹಣ ಏನಿದೆ ಅದು ಕೂಡ ಎಷ್ಟೋ ಜನಕ್ಕೆ ಜಮಾ ಆಗಿಲ್ಲ. ಅಂದರೆ ಈಗಾಗಲೇ 75% ಜನಗಳಿಗೆ ಈಗಾಗಲೇ ಜಮಾ ಆಗಿದೆ. ಇನ್ನೂ 25% ಜನಗಳಿಗೆ ಅದು ಏನಿದೆ 2,000 ರೂಪಾಯಿ ಹಣ ಏನಿದೆ ಅದು ಇನ್ನೂ ಕೂಡ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಅಂದರೆ ಟೆಕ್ನಿಕಲ್ ಇಶ್ಯೂ ಮೇಯ್ನ್ ಕಾರಣ ಆಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಭಾಳಷ್ಟು ಜನ ಕೇಳ್ತಾ ಇದ್ರು ಏನಪ್ಪ ಅಂದರೆ ಈಗಾಗಲೇ ಪೆಂಡಿಂಗ್ ಹಣ ಅಂತ ಹೇಳ್ತಿದ್ದೀರಲ್ಲ, ಆ ಪೆಂಡಿಂಗ್ ಹಣ ಜಮಾ ಆಗುತ್ತಾ ಇಲ್ವಾ ಅಂತ. ಹೌದು ಸ್ನೇಹಿತರೆ, ಪೆಂಡಿಂಗ್ ಹಣ ಏನಿದೆ ಖಂಡಿತ ನಿಮಗೆ ಜಮಾ ಆಗೇ ಆಗುತ್ತೆ. ಅವ್ರ ಹತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವ್ರ ಹತ್ರ ನಿಮ್ಮದು ಯಾರ್ಯಾರಿಗೆ ಜಮಾ ಆಗಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಲೀಸ್ಟ್ ಇದೆ, ಅದು ಒಟ್ಟಿಗೆ ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ವಿಷಯವನ್ನು ತಿಳಿಸಿದ್ದಾರೆ. ಮತ್ತು ಕೊನೆಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಎಲ್ಲೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೇ ಬಿಟ್ಟಿದ್ದಾರೆ ಅಂತ ಇದು ಫೇಕ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಏನಿದೆ ಎಲ್ಲೂ ಕೂಡ ಜಮಾ ಮಾಡಿಲ್ಲ ಸ್ನೇಹಿತರೆ. ಯಾವಾಗ ಬಿಡ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ಈಗ ಎಲೆಕ್ಷನ್ ಇರೋ ಕಾರಣಗಳಿಂದ ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರೋ ಕಾರಣದಿಂದ ಈ ಎಲೆಕ್ಷನ್ ರಿಸಲ್ಟ್ ಏನಿದೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅಂದರೆ ಜೂನ್ 2ನೇ ವೀಕಲ್ಲಿ ಏನಿದೆ 2ನೇ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಏನಿದೆ ಅದನ್ನು ಜಮಾ ಮಾಡ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಅಪ್ಡೇಟ್ ಏನಾದ್ರು ಕ್ಲಿಯರೆನ್ಸ್ ಆಗಿ ಸಿಕ್ತು ಅಂದರೆ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.